ನಮಸ್ತೆ, ನಾನು ಡಾಕ್ಟರ್ ಅಕ್ಷತಾ ದೇವದಾಸ್ ಅಂತ, ಪಿಡಿಯಾಟಿಕ್ ಇಂಟೆನ್ಸಿವಿಸ್ಟ್, ಡಿಪಾರ್ಟ್ಮೆಂಟ್ ಆಫ್ ಪಿಡಿಯಾಟಿಕ್, ಆದಿಚುಂಚನಗಿರಿ ಹಾಸ್ಪಿಟಲ್. ಬೇಸಿಗೆ ಕಾಲದಲ್ಲಿ ಮಕ್ಕಳನ್ನು ಹೇಗೆ ಕಾಪಾಡಬೇಕು? ಯೂಶಲಿ ಮಕ್ಕಳಲ್ಲಿ ದೊಡ್ಡವ್ರಿಗಿಂತ ಜಾಸ್ತಿ ನೀರು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಡಿಹೈಡ್ರೇಟೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಯೂಶಲಿ, ಏಕೆ ಅಂತಂದರೆ ಮಕ್ಕಳು ಯೂಶಲಿ ಜಾಸ್ತಿ ಆಟ ಆಡ್ತಾರೆ, ಬಟ್ ನೀರು ಕುಡಿಲಿಕ್ಕೆ ಮರ್ತು ಹೋಗ್ತಾರೆ. ಸೊ ನಾವು ಕೆಲವು ಸ್ಟೆಪ್ಸ್ನ ಫಾಲೋ ಮಾಡ್ಬೋದು. ಹೇಗೆ ಅಂತಂದರೆ, ಮೊದಲನೇದು ಹೈಡ್ರೇಷನ್. ಸೊ ಯಾವಾಗ ಮಕ್ಕಳು ಬರ್ತಾರೆ ಆವಾಗ ಅವ್ರಿಗೆ ನೀರು ಕೊಡ್ತಾ ಇರಬೇಕು. ಅವರು ಬಾಯಕ್ಕೆ ಆಗಲ್ಲ, ಅವ್ರು ಕೇಳಲ್ಲ ನೀರಿಗೆ, ಬಟ್ ಹಂಗಂತ ಮಗುಗೆ ನೀರು ಬೇಡ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇರ್ಲಿಕ್ಕಾಗಲ್ಲ, ನಾವು ಕೊಡ್ತಾನೆ ಇರಬೇಕು ನೀರು. ಸೊ ಅಟ್ಲೀಸ್ಟ್ ಒನ್ ಗ್ಲಾಸಸ್ ಆಫ್ ವಾಟರ್ ಯಾವಾಗ ಬರ್ತಾರೆ ಮಾತ್ರ ಕೊಡ್ತಾ ಇರಬೇಕು. ಅವ್ರು ನೀರು ಬೇಡ, ನಂಗೆ ನೀರು ಕುಡಿದು ಸಾಕಾಗ್ತದೆ ಅಂತಂತಂದರೆ ಆಲ್ಟರ್ನೇಟಿವ್ಸ್ ಅಂತಂದರೆ ಟೆಂಡರ್ ಕೊಕೊನಟ್, ಫ್ರೆಶ್ ಫ್ರೂಟ್ ಜ್ಯೂಸ್ ವಿದೌಟ್ ಶುಗರ್, ಯೂಶಲಿ ಮಜ್ಜಿಗೆ, ಕರ್ಡ್ ಅಂಥದ್ದೆಲ್ಲ ಕೊಡ್ಬೋದು. ಬಟ್ ಕಾರ್ಬೋನೇಟೆಡ್ ಅಂದರೆ ಸೋಡಾ ಅಥವಾ ಪ್ಯಾಕ್ಡ್ ಫುಡ್ ಎಲ್ಲ ಬೇಕರಿಲಿ ಸಿಗೋದಂಥದ್ದೆಲ್ಲ ಅವಾಯ್ಡ್ ಮಾಡಬೇಕು. ಎರಡನೇದಂತಂದರೆ ಡಯಟ್, ಅಂದರೆ ಆಹಾರದಲ್ಲಿ ಏನೇನು ಕೊಡಬೇಕು ಅಂತ. ಯೂಶಲಿ ವಾಟರ್ ರಿಚ್ ಅಂತಂದರೆ ನೀರಿನ ಅಂಶ ಏನು ಜಾಸ್ತಿ ಇರುತ್ತೆ ಅಂಥದ್ದು ಕೊಡಬೇಕು. ಡೈಜೆಷನ್ಗೆ ಈಸಿ ಆಗೋಂಥದ್ದು ಕೊಡಬೇಕು. ಸಚ್ ಆಸ್ ಫ್ರೂಟ್ಸ್ ಅಂದರೆ ವಾಟರ್ ಮೆಲನ್, ಮಸ್ಕ್ ಮೆಲನ್, ಆರೆಂಜಸ್, ಅಂದರೆ ವೆಜಿಟೇಬಲ್ಸಲ್ಲಿ ಯು ಕ್ಯಾನ್ ಗಿವ್ ಕುಕುಂಬರ್ಸ್, ಕ್ಯಾರೆಟ್ಸ್, ಅದೆಲ್ಲ ಯೂಶಲಿ ವಾಟರ್ ರಿಚ್ ಇರುತ್ತೆ. ಸೊ ಈ ಅಂಶಗಳು ಊಟದನ್ನು ಕೊಡ್ತಾ ಇದ್ದರೆ ಅವ್ರಿಗೆ ಯೂಶಲಿ ಡೈಜೆಷನ್ಗೂ ಈಸಿ ಆಗುತ್ತೆ. ಪ್ಲಸ್ ಅವಾಯ್ಡ್ ಅಂದರೆ ಖಾರ ಪದಾರ್ಥ, ಎಣ್ಣೆ ಪದಾರ್ಥ ಅಂಥದ್ದೆಲ್ಲ ಕೊಡಬಾರ್ದು. ಯಾಕಂದರೆ ಮಗು ಕಂಟಿನ್ಯೂಸ್ಲಿ ವಾಮಿಟಿಂಗಿಂದ ಬರ್ತಾ ಇರ್ತಾರೆ. ಸೊ ಯೂಶಲಿ ಆ ಐಟಮ್ಸ್ನ ಯೂಶಲಿ ಅವಾಯ್ಡ್ ಮಾಡ್ತಾರೆ. ಮೂರನೇದಂತಂದರೆ ವಸ್ತ್ರಗಳು ಏನು ಕೊಡ್ತೀರಾ ಮಕ್ಕಳಿಗೆ. ಯೂಶಲಿ ಲೈಟ್ ಕ್ಲೋತ್ಸ್ ಅಂದರೆ ಹೆವಿ ಸಿಂಥೆಟಿಕ್ ಬಟ್ಟೆಗಳು ಹಾಕಿದ್ರೆ ಯೂಶಲಿ ಅದರಲ್ಲಿ ಸ್ವೆಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಡಿಹೈಡ್ರೇಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ, ಕೆಟ್ಟ ಬರೋದು ಅದೆಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವಾಗಲೂ ಹೊರಗೆ ಹೋಗ್ತಿರುವಾಗ ಮಕ್ಕಳಿಗೆ ಲೈಟ್ ಕ್ಲೋತ್ಸ್ ಅಂದರೆ ವೆರಿ ಈಸಿ ಬ್ರೀದಬಲ್ ಬಟ್ಟೆಗಳನ್ನು ಕೊಡ್ಬೋದು. ನಾಲ್ಕನೇದು, ಎನಿ ಟೈಮ್ ಮಗುಗೆ ಹೊರಗೆ ಕಳಿಸ್ಬೇಕು ಅಂತಂದರೆ ಯೂಶಲಿ ಸಂಜೆ ಆದಮೇಲೆ ಅಥವಾ ಬೆಳಿಗ್ಗೆ ಕಳಿಸ್ಬೋದು. 11 o'clock 11 ಗಂಟೆಯಿಂದ 4 ಗಂಟೆವರೆಗೆ ಯೂಶಲಿ ಭಾಳ ತೀವ್ರ ಬಿಸಿಲಿರುತ್ತೆ. ಸೊ ಆ ಟೈಮಲ್ಲಿ ಡಿಹೈಡ್ರೇಟೆಡ್ ಚಾನ್ಸಸ್ ಆಗೋದು ಜಾಸ್ತಿ ಇರುತ್ತೆ. ಸೊ ಆ ಟೈಮಲ್ಲಿ ಯೂಶಲಿ ಟೈಮ್ ಅವಾಯ್ಡ್ ಮಾಡಿ. ಒಂದು ವೇಳೆ ಕಳಿಸ್ಲೇಬೇಕು ಅಂತಂತಂದರೆ ಕ್ಯಾಪ್ಸ್ ಅಥವಾ ಅಂಬ್ರೆಲಾಸ್ ಹಾಕಿ ಸನ್ಸ್ಕ್ರೀನ್ಸ್ ಎಲ್ಲ ಹಾಕೋ ಚಾನ್ಸಸ್ ಅಭ್ಯಾಸ ಮಾಡ್ಕೊಳ್ಳಿ. ನಾಲ್ಕನೇದಂತಂದರೆ ಯೂಶಲಿ ಇನ್ಫೆಕ್ಷನ್ಸ್. ಸೊ ಏನಾಗುತ್ತೆ, ಈ ಟೈಮಲ್ಲಿ ಕೀಟಾಣುಗಳು ಜಾಸ್ತಿ ಬೆಳೆಯೋ ಚಾನ್ಸಸ್ ಇರುತ್ತೆ. ಸೊ ಊಟ ಮಾಡ್ತಿರುವಾಗ ಇನ್ಫೆಕ್ಷನ್ಸ್ ಬರೋದು, ಅದು ಈ ಟೈಮಲ್ಲಿ ಜಾಸ್ತಿ ಲೂಸ್ ಮೋಷನ್ ಬರೋದು ಅಂತ ಚಾನ್ಸಸ್ ಇರುತ್ತೆ. ಸೊ ನಾವೇನು ಮಾಡಬೇಕು, ಮಕ್ಕಳಲ್ಲಿ ಊಟ ಮಾಡೋಕ್ಕಿಂತ ಮುಂಚೆ ವಾಶ್ರೂಮ್ ಹೋಗಾದ್ಮೇಲೆ ಸೋಪ್ ಹಾಕಿ ಹ್ಯಾಂಡ್ ವಾಶ್ ಮಾಡೋ ಚಾನ್ಸಸ್ ಅಭ್ಯಾಸ ಜಾಸ್ತಿ ಮಾಡ್ಕೋಬೇಕು. ಸೊ ಇದು ಫಾಲೋ ಮಾಡೋದು ಇಂಪಾರ್ಟೆಂಟ್. 5ನೇ ಪಾಯಿಂಟ್, ಯೂಶಲಿ ಬೇಸಿಗೆ ಕಾಲದಲ್ಲಿ ಬೆವರು ಜಾಸ್ತಿ ಆಗೋ ಚಾನ್ಸಸ್ ಇಂದ ಯೂಶಲಿ ಸ್ಕಿನ್ ಪ್ರಿಕ್ಲಿ ಹೀಟ್ಸ್ ಅಂದರೆ ಸ್ಕಿನ್ ರ್ಯಾಷಸ್ ಅಥವಾ ಹೀಟ್ ರ್ಯಾಷಸ್ ಆಗುತ್ತೆ. ಏನಾಗುತ್ತೆ, ಚಿಕ್ಕ ಪುಕ್ಕೆಗಳು ಬರುತ್ತೆ, ಎಲ್ಲ ಸ್ಕಿನ್ ಫೋಲ್ಡ್ಸ್ ಹತ್ರ ಎಲ್ಲ ಯೂಶಲಿ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಮಕ್ಕಳಿಗೆ ಫ್ರೀಕ್ವೆಂಟ್ಲಿ ಅಂದರೆ ದಿನಕ್ಕೆ 1 ಸಲ ಇಲ್ಲಾಂದರೆ ಜಾಸ್ತಿ ಬೆವರ್ತಾರಂತಂದರೆ 2 ಸಲ ಸ್ನಾನ ಮಾಡಿಸೋ ಚಾನ್ಸಸ್ ಜಾಸ್ತಿ ಇರಬೇಕು. ಎಲ್ಲೂ ಮಾಯ್ಶ್ಚರ್ ಇರಬಾರ್ದು, ಎಲ್ಲ ಒದ್ದೆ ಎಲ್ಲೂ ಇರಬಾರ್ದು. ಆ್ಯಂಡ್ ಆವಾಗ ಹೊರಗೆ ಹೋಗ್ತಿರುವಾಗ ಸನ್ಸ್ಕ್ರೀನ್ ಲೋಷನ್ಸ್ ಎಲ್ಲ ಹಾಕಿ. ಯೂಶಲಿ ಸ್ಕಿನ್ ಪ್ರೊಟೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. 6ನೇದು, ಯೂಶಲಿ ನಮಗೆ ಹೇಗೆ ಗೊತ್ತಾಗುತ್ತೆ ಮಗುಗೆ ಡಿಹೈಡ್ರೇಷನ್ ಆಗಿದೆ ಅಥವಾ ಹೀಟ್ ಎಕ್ಸಾಷನ್ ಆಗಿದೆ ಅಂತಂದರೆ, ಯೂಶಲಿ ದೊಡ್ಡವ್ರ ಮಕ್ಕಳಲ್ಲಿ ಯೂಶಲಿ PT ಸ್ಕೂಲೆಲ್ಲ ಹೋಗ್ತಿರುವಾಗ ಬೇಗ ಹೀಟ್ ಎಕ್ಸಾಷನ್ ಅಂದರೆ ಬಿಸಿಲಲ್ಲಿ ಎಕ್ಸಸೈಸ್ ಮಾಡೋ ಟೈಮಲ್ಲಿ ಹೀಟ್ ಎಕ್ಸಾಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಮಕ್ಕಳಿಗೆ ಏನೇನು ಸಿಂಪ್ಟಮ್ಸ್ ಇರುತ್ತೆ ಅಂತಂದರೆ ಯೂಶಲಿ ಡಿಸಿನೆಸ್ ಅಂದರೆ ತಲೆ ಸುತ್ತು ಬರೋದು, ವಾಂತಿ ಬರೋದು, ಸುಸ್ತಾಗೋದು. ಚಿಕ್ಕ ಮಕ್ಕಳಲ್ಲಿ ಬರೀ ಸುಸ್ತು ಜಾಸ್ತಿ ಆಗೋದು ಅಥವಾ ನೀರು ಬೇಗ ಕುಡಿಯೋದು. ಹಂಗಂತ ಇದ್ದಾಗ ನಮಗೆ ಗೊತ್ತಾಗುತ್ತೆ ಮಗುಗೆ ಡಿಹೈಡ್ರೇಷನ್ ಆಗಿದೆ ಅಥವಾ ಮಗುಗೆ ಹೀಟ್ ಎಕ್ಸಾಷನ್ ಆಗಿದೆ ಅಂತ. ಆ ಟೈಮಲ್ಲಿ ಮಗುನ ಇಮಿಡಿಯೇಟ್ಲಿ ನೀರು ಕುಡಿಸ್ಬೇಕು. ಮಗು ಆ್ಯಕ್ಟಿವ್ ಆಗಿದ್ದಾರೆ, ನೀರು ಕುಡಿತಿದ್ದಾನೆ ಅಂತಂದರೆ ಇಮಿಡಿಯೇಟ್ಲಿ ನೀರು ಕುಡಿಸ್ಬೇಕು. ಇನ್ನೊಂದಂದರೆ ಮಗುನ ಬಿಸಿಲಿಂದ ಹೊರಗೆ ತಗೊಂಡು ಶ್ಯಾಡೋ ಏರಿಯಾದಲ್ಲಿ ಎಲ್ಲೆಲ್ಲಿದೆ, ಸ್ವಲ್ಪ ಸ್ಪೋರ್ಟ್ಸಲ್ಲಿ ಏನು ಆಟ ಆಡ್ತಿದ್ದಾರೆ ಅಂತಂದರೆ ಹೀಟ್ ಎಲ್ಲಿ ಟ್ರೀ ಎಲ್ಲಿದೆ ಅಲ್ಲೆಲ್ಲ ಶೇಡಲ್ಲಿ ಹಾಕಿ ಅವ್ರ ಟೆಂಪ್ರೇಚರ್ ಕಮ್ಮಿ ಮಾಡಿಸ್ಬೇಕು. ಮತ್ತು ಕಂಟಿನ್ಯೂಸ್ಲಿ ವಾಮಿಟಿಂಗ್ ಬರೋದು, ಸುಸ್ತಾಗೋದು ಹಂಗೆಲ್ಲ ಇದ್ದಾಗ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಸೊ ಯೂಶಲಿ ನಮ್ಮಲ್ಲಿ ಹಾಸ್ಪಿಟಲ್ಸಲ್ಲಿ ಯೂಶಲಿ ಮೇನ್ ಟ್ರೀಟ್ಮೆಂಟ್ ಇಸ್ ಹೈಡ್ರೇಷನ್. ಸೊ ಎಷ್ಟಾಗುತ್ತೆ ಓರಲಿ ಬಾಯಿಂದ ತಗೊಳ್ತಾ ಇಲ್ಲ ಅಂತಂದರೆ ಯೂಶಲಿ IV ಫ್ಲೂಯಿಡ್ಸ್ ಹಾಕಿ ಹೈಡ್ರೇಷನ್ನ ಸ್ಟೇಟಸ್ ಯೂಶಲಿ ರೆಪ್ಲೆನಿಶ್ ಮಾಡ್ತೀವಿ. ಸೊ ಈ ಅಬೌವ್ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಯೂಶಲಿ ನಿಮ್ಮ ಮಗು ಬೇಸಿಗೆ ಕಾಲದ ಮೂಲಕ ಕ್ಯಾನ್ ಸರ್ವೈವ್ ಥ್ರೂ ಇಟ್ ಆ್ಯಂಡ್ ಸ್ಟೇ ಹೈಡ್ರೇಟೆಡ್, ಸ್ಟೇ ಹೆಲ್ದಿ.
ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.